ಕಾಂತಾರ 2 ಸ್ಕ್ರಿಪ್ಟಿಂಗ್ ರೆಡಿ ಆಗಿದೆ. ಶೂಟಿಂಗ್ ಏನು ನಡೀತಾ ಇದೆಯಾ? ನೀವು ಹೋಗ್ತಿದ್ದೀರಾ? ಏನಾದರೂ ಸ್ವಲ್ಪ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಕೊಡೋದಾದ್ರೆ. ಇಲ್ಲ, ಅದು ಪ್ರೀಕ್ವೆಲ್ ಮಾಡ್ತಾ ಇದ್ದಾರೆ. ಅಂದರೆ ಅದರಲ್ಲಿ ಲೀಡ್ ರೋಲ್ ಇರ್ತಾರೆ ಶಿವನ ತಂದೆಯ ಕಥೆ. ಸೊ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ. ಇದ್ರ ನಮ್ಮಪ್ಪ ನಾನೇ ಆದರೆ ಇರೋಕ್ಕೆ ಸಾಧ್ಯ. ಸೊ ಎಲ್ಲರಪ್ಪನೂ ಅವರು ಯಾಕೆ ಏನು ಮಜಾ ಇರುತ್ತಲ್ಲ. ಒಂದು ಹೊಸ ಸಿನಿಮಾ ಆಗಬೇಕು, ಹೊಸಬರಿಗೆ ಅವಕಾಶಗಳು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಇದುವರೆಗೂ. ಬಟ್ ನಾನು ನಂಬೋದೇನೆಂದರೆ ಹೊಸಬರಿಗೆ ಅವಕಾಶಗಳು ಸಿಗಬೇಕು. ಒಂದು ದೊಡ್ಡ ಸಕ್ಸಸ್ ಅದರ ಜೊತೆಗೆ ಇನ್ನೊಂದಷ್ಟು ಜನ ಸೇರ್ಕೋಬೇಕು, ಹೊಸ ಕಲಾವಿದರು ಸೇರ್ಕೋಬೇಕು, ಹೊಸ ಹೊಸಬರಿಗೆ ಅವಕಾಶಗಳಾಗಬೇಕು, ಇನ್ನೇನೋ ಹೊಸದನ್ನು ಹುಟ್ಟಾಕಬೇಕು. ಮತ್ತು ನಾವುಗಳೇ ಎಲ್ಲೋ ಹೋಗಿ ಮತ್ತೆ ಅದೇ ಕತೆ ಆಗಬಾರ್ದಲ್ಲ. ಥ್ಯಾಂಕ್ ಯು. ಇದಿಷ್ಟು ನಟ ಕಿಶೋರ್ ಅವರ ಮಾತಾಗಿತ್ತು. ಅಂದರೆ ಕಾಂತಾರ ಪ್ರೀಕ್ವೆಲ್ನಲ್ಲಿ ನಾನು ಇರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಹೊಸಬರಿಗೆ ಅವಕಾಶ ಕೊಡಲಿ ನನ್ನ ಪಾತ್ರ ಇದ್ರು ಅನ್ನೋವಂಥ ಮಾತನ್ನು ಅವರು ವಿಸ್ತಾರ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರುವಂಥದ್ದು. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಕಾಂತಾರ 2 ಸ್ಕ್ರಿಪ್ಟಿಂಗ್ ರೆಡಿ ಆಗಿದೆ. ಶೂಟಿಂಗ್ ಏನು ನಡೀತಾ ಇದೆಯಾ? ನೀವು ಹೋಗ್ತಿದ್ದೀರಾ? ಏನಾದರೂ ಸ್ವಲ್ಪ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಕೊಡೋದಾದ್ರೆ. ಇಲ್ಲ, ಅದು ಪ್ರೀಕ್ವೆಲ್ ಮಾಡ್ತಾ ಇದ್ದಾರೆ. ಅಂದರೆ ಅದರಲ್ಲಿ ಲೀಡ್ ರೋಲ್ ಇರ್ತಾರೆ ಶಿವನ ತಂದೆಯ ಕಥೆ. ಸೊ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ. ಇದ್ರ ನಮ್ಮಪ್ಪ ನಾನೇ ಆದರೆ ಇರೋಕ್ಕೆ ಸಾಧ್ಯ. ಸೊ ಎಲ್ಲರಪ್ಪನೂ ಅವರು ಯಾಕೆ ಏನು ಮಜಾ ಇರುತ್ತಲ್ಲ. ಒಂದು ಹೊಸ ಸಿನಿಮಾ ಆಗಬೇಕು, ಹೊಸಬರಿಗೆ ಅವಕಾಶಗಳು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಇದುವರೆಗೂ. ಬಟ್ ನಾನು ನಂಬೋದೇನೆಂದರೆ ಹೊಸಬರಿಗೆ ಅವಕಾಶಗಳು ಸಿಗಬೇಕು. ಒಂದು ದೊಡ್ಡ ಸಕ್ಸಸ್ ಅದರ ಜೊತೆಗೆ ಇನ್ನೊಂದಷ್ಟು ಜನ ಸೇರ್ಕೋಬೇಕು, ಹೊಸ ಕಲಾವಿದರು ಸೇರ್ಕೋಬೇಕು, ಹೊಸಬರಿಗೆ ಅವಕಾಶಗಳಾಗಬೇಕು, ಇನ್ನೇನೋ ಹೊಸದನ್ನು ಹುಟ್ಟಾಕಬೇಕು. ಮತ್ತು ನಾವುಗಳೇ ಎಲ್ಲೋ ಹೋಗಿ ಮತ್ತೆ ಅದೇ ಕತೆ ಆಗಬಾರ್ದಲ್ಲ. ಥ್ಯಾಂಕ್ ಯು. ಇದಿಷ್ಟು ನಟ ಕಿಶೋರ್ ಅವರ ಮಾತಾಗಿತ್ತು. ಅಂದರೆ ಕಾಂತಾರ ಪ್ರೀಕ್ವೆಲ್ನಲ್ಲಿ ನಾನು ಇರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಹೊಸಬರಿಗೆ ಅವಕಾಶ ಕೊಡಲಿ ನನ್ನ ಪಾತ್ರ ಇದ್ರು ಅನ್ನೋವಂಥ ಮಾತನ್ನು ಅವರು ವಿಸ್ತಾರ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರುವಂಥದ್ದು. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಕಾಂತಾರ 2 ಸ್ಕ್ರಿಪ್ಟಿಂಗ್ ರೆಡಿ ಆಗಿದೆ. ಶೂಟಿಂಗ್ ಏನು ನಡೀತಾ ಇದೆಯಾ? ನೀವು ಹೋಗ್ತಿದ್ದೀರಾ? ಏನಾದರೂ ಸ್ವಲ್ಪ ಎಕ್ಸ್ಕ್ಲೂಸಿವ್ ಮಾಹಿತಿಗಳು ಕೊಡೋದಾದ್ರೆ. ಇಲ್ಲ, ಅದು ಪ್ರೀಕ್ವೆಲ್ ಮಾಡ್ತಾ ಇದ್ದಾರೆ. ಅಂದರೆ ಅದರಲ್ಲಿ ಲೀಡ್ ರೋಲ್ ಇರ್ತಾರೆ ಶಿವನ ತಂದೆಯ ಕಥೆ. ಸೊ ನಾನು ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ. ಇದ್ರ ನಮ್ಮಪ್ಪ ನಾನೇ ಆದರೆ ಇರೋಕ್ಕೆ ಸಾಧ್ಯ. ಸೊ ಎಲ್ಲರಪ್ಪನೂ ಅವರು ಯಾಕೆ ಏನು ಮಜಾ ಇರುತ್ತಲ್ಲ. ಒಂದು ಹೊಸ ಸಿನಿಮಾ ಆಗಬೇಕು, ಹೊಸಬರಿಗೆ ಅವಕಾಶಗಳು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಇದುವರೆಗೂ. ಬಟ್ ನಾನು ನಂಬೋದೇನೆಂದರೆ ಹೊಸಬರಿಗೆ ಅವಕಾಶಗಳು ಸಿಗಬೇಕು. ಒಂದು ದೊಡ್ಡ ಸಕ್ಸಸ್ ಅದರ ಜೊತೆಗೆ ಇನ್ನೊಂದಷ್ಟು ಜನ ಸೇರ್ಕೋಬೇಕು, ಹೊಸ ಕಲಾವಿದರು ಸೇರ್ಕೋಬೇಕು, ಹೊಸಬರಿಗೆ ಅವಕಾಶಗಳಾಗಬೇಕು, ಇನ್ನೇನೋ ಹೊಸದನ್ನು ಹುಟ್ಟಾಕಬೇಕು. ಮತ್ತು ನಾವುಗಳೇ ಎಲ್ಲೋ ಹೋಗಿ ಮತ್ತೆ ಅದೇ ಕತೆ ಆಗಬಾರ್ದಲ್ಲ. ಥ್ಯಾಂಕ್ ಯು. ಇದಿಷ್ಟು ನಟ ಕಿಶೋರ್ ಅವರ ಮಾತಾಗಿತ್ತು. ಅಂದರೆ ಕಾಂತಾರ ಪ್ರೀಕ್ವೆಲ್ನಲ್ಲಿ ನಾನು ಇರ್ತೀನೋ ಇಲ್ಲೋ ನನಗೆ ಗೊತ್ತಿಲ್ಲ, ಆದರೆ ಹೊಸಬರಿಗೆ ಅವಕಾಶ ಕೊಡಲಿ ನನ್ನ ಪಾತ್ರ ಇದ್ರು ಅನ್ನೋವಂಥ ಮಾತನ್ನು ಅವರು ವಿಸ್ತಾರ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರುವಂಥದ್ದು. ಕ್ಯಾಮ್ರಾಮನ್ ಲೋಕೇಶ್ ಜೊತೆ ಕೀರ್ತಿ ಪಾಟೀಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.